ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವೂ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ನಾವು ಹೋಗುವ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಪ್ರಿಯರೇ, ಪೌಲನು ಈ ಒಂದು ವಾಕ್ಯ ಭಾಗವನ್ನು ಬರೆಯುತ್ತಾ ಇದ್ದಾನೆ. ಬರೆಯುವಂಥ ಸಮಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಪೌಲನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ದೇವರಲ್ಲಿ ಸಂತೋಷ ಪಡಿರಿ, ದೇವರಲ್ಲಿ ಉಲ್ಲಾಸವಾಗಿರಿ, ದೇವರೊಂದಿಗೆ ನೀವು ಉಲ್ಲಾಸವಾಗಿರಿ, ಸಂತೋಷವಾಗಿರಿ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ನಾನು ಮತ್ತು ನೀವು ದೇವ ಮಕ್ಕಳುಗಳು, ನಾವು ಸಂತೋಷವಾಗಿ ಇರಬೇಕೆಂಬುದಾಗಿ ದೇವರ ಚಿತ್ತ, ದೇವರ ಬಯಕೆಯಾಗಿದೆ. ಮತ್ತು ದೇವರು ತನ್ನ ಮಕ್ಕಳಾಗಿರುವಂಥ ನಾವುಗಳು ಯಾವಾಗಲೂ ನಾವು ಸಂತೋಷವುಳ್ಳವರಾಗಿರಬೇಕು, ನಾವು ಸಂತೋಷದಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ದೇವರು, ಆತನು ನಮ್ಮನ್ನು ಕರೆದಂಥ ದೇವರು ಆತನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನಾವು ನೋಡೋದಾದರೆ 1 ತಿಮೋಥಿ 2ನೇ ಅಧ್ಯಾಯದ 2ನೇ ವಚನ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡೋದಕ್ಕೋಸ್ಕರ, ಅಂದರೆ ನಾವು ಸಂತೋಷವುಳ್ಳಂಥ ಜೀವಿತವನ್ನು ಮಾಡೋದಕ್ಕೋಸ್ಕರವಾಗಿಯೇ ದೇವರು ನಮ್ಮನ್ನು ಕರೆದಂಥ ದೇವರಾಗಿದ್ದಾನೆ. ಪ್ರಿಯರೇ, ಆದ ಕಾರಣ ನಮ್ಮ ಜೀವಿತದಲ್ಲಿ ಯಾವುದೇ ಹೋರಾಟಗಳು ನಿಮಗೆ ಬರಬಹುದು, ಯಾವುದೇ ಸಮಸ್ಯೆಗಳು ದೇವ ಮಕ್ಕಳಿಗೆ ವಿರೋಧವಾಗಿ ಬರಬಹುದು. ಅವುಗಳೆಲ್ಲವುಗಳಲ್ಲಿ ನಾವು ಕರ್ತನ ಬಲವನ್ನು ನಾವು ಕೇಳಿಕೊಂಡು ನಾವು ಸಂತೋಷವಾಗಿ ನಾವು ಇರುವಾಗ ದೇವರ ಅದ್ಭುತವಾದಂಥ ಒಂದು ಮಹಿಮೆಯ ಹಸ್ತ ನಮ್ಮನ್ನು ಆವರಿಸುವಂಥದ್ದಾಗಿದೆ. ನಾವು ಸಂತೋಷ ಉಳ್ಳವರಾಗಿ ಕರ್ತನನ್ನು ಸ್ತುತಿಸುವಾಗ, ಸಂತೋಷ ಉಳ್ಳವರಾಗಿ ದೇವರ ನಾಮವನ್ನು ಮೇಲೆತ್ತುವಾಗ ಕರ್ತನು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುವವನಾಗಿರುತ್ತಾನೆ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ನಾವು ನೋಡೋದಾದರೆ ಯೋಷಾಫಾಟನು ಅವನು ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ ಅವನಿಗೆ ವಿರುದ್ಧವಾಗಿ ಹೋರಾಟ ಇರುತ್ತೆ, ಅವನಿಗೆ ವಿರುದ್ಧವಾಗಿ ಯುದ್ಧ ಇರುತ್ತೆ, ಅವನಿಗೆ ವಿರುದ್ಧವಾಗಿ 3 ಮಂದಿ ಅರಸುಗಳು ಅವನಿಗೆ ವಿರೋಧವಾಗಿ ಬಂದಿರ್ತಾರೆ. ಒಂದು ಮಹಾ ದೊಡ್ಡ ಸೈನ್ಯ ಯೋಷಾಫಾಟನಿಗೆ ವಿರೋಧವಾಗಿ ಬಂದಂಥ ಸಮಯದಲ್ಲಿಯೂ ಸಹ ಯೋಷಾಫಾಟನು ದೇವರನ್ನು ಉತ್ಸಾಹದಿಂದ ಸ್ತುತಿಸಿದ, ದೇವರನ್ನು ಉಲ್ಲಾಸದಿಂದ ಸ್ತುತಿಸಿದ. ಅವನ ಜನರು ದೇವರನ್ನು ಉತ್ಸಾಹದಿಂದ ಕೀರ್ತಿಸಿದರು, ದೇವರ ನಾಮವನ್ನು ಕೊಂಡಾಡಿದರು. ದೇವರು ಅವರಿಗೆ ದೊಡ್ಡ ಜಯವನ್ನು ಕೊಟ್ಟರು. ಪ್ರಿಯರೇ, ಅದೇ ದೇವರು ನನ್ನ ಮತ್ತು ನಿಮ್ಮ ದೇವರಾಗಿದ್ದಾನೆ. ಯೋಷಾಫಾಟನಿಗೆ ಜಯವನ್ನು ಕೊಟ್ಟ ದೇವರು ನನಗೆ ಮತ್ತು ನಿಮಗೆ ಜಯವನ್ನು ಕೊಡುತ್ತಾನೆ. ಯೋಷಾಫಾಟನನ್ನು ಆಶೀರ್ವದಿಸಿದ ದೇವರು ನನಗೆ ಮತ್ತೆ ನಿಮ್ಮನ್ನು ಆಶೀರ್ವದಿಸ್ತಾನೆ. ಯೋಷಾಫಾಟನ ಸಂತೋಷ ಅದು ಜಯವನ್ನು ತಂದಿತು. ಯೋಷಾಫಾಟನ ಸಂತೋಷದ ಕೀರ್ತನೆ ಅದು ದೊಡ್ಡ ಸಮೃದ್ಧಿಯನ್ನು ತಂದಿತು. ಈ ದಿವಸ ನಾನು ಮತ್ತು ನೀವು ಕರ್ತನಲ್ಲಿ ಉಲ್ಲಾಸದಿಂದ ನಾವು ಸಂತೋಷವಾಗಿ ಆತನನ್ನು ಕೀರ್ತಿಸುವಾಗ ನನಗೆ ಮತ್ತೆ ನಿಮಗೆ ದೇವರು ದೊಡ್ಡ ಜಯವನ್ನು, ದೊಡ್ಡ ಆಶೀರ್ವಾದವನ್ನು ಕರ್ತನು ತರುವವನಾಗಿದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.